ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿರುವ ಮಾರ್ಕೋನಹಳ್ಳಿ ಜಲಾಶಯ, ಮಾರ್ಕೋನಹಳ್ಳಿ ಡ್ಯಾಂ, ಏಷ್ಯಾದಲ್ಲೇ ಅತ್ಯಂತ ವಿಶಿಷ್ಟ ತಂತ್ರಜ್ಞಾನವನ್ನು ಹೊಂದಿರುವ ಐತಿಹಾಸಿಕ ಅಣೆಕಟ್ಟುಗಳಲ್ಲಿ ಒಂದಾಗಿದೆ. ಮೈಸೂರು ಸಂಸ್ಥಾನದ ಅರಸರ ದೂರದೃಷ್ಟಿ ಮತ್ತು ಭಾರತದ ಶ್ರೇಷ್ಠ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರ ತಾಂತ್ರಿಕ ನೈಪುಣ್ಯತೆಗೆ ಈ ಜಲಾಶಯ ಅತ್ಯುತ್ತಮ ಉದಾಹರಣೆಯಾಗಿದೆ. ಏಷ್ಯಾದಲ್ಲೇ ವಿಶಿಷ್ಟವಾದ ಸೈಫನ್ ತಂತ್ರಜ್ಞಾನ, ಸೈಫನ್ ಟೆಕ್ನಾಲಜಿ. ಮಾರ್ಕೋನಹಳ್ಳಿ ಡ್ಯಾಂ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾಗಿ ದಾಖಲಾಗಲು ಕಾರಣ ಅದರ ಸ್ವಯಂಚಾಲಿತ ಸೈಫನ್ ಗೇಟ್ಗಳು, ಆಟೋಮ್ಯಾಟಿಕ್ ಸೈಫನ್ ಸ್ಪಿಲ್ವೇಸ್. ಈ ವಿಶಿಷ್ಟ ತಂತ್ರಜ್ಞಾನವನ್ನು ಸರ್ ಎಂ ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ರೂಪಿಸಲಾಯಿತು. ಇದರ ಮುಖ್ಯ ಉಸ್ತುವಾರಿಯನ್ನು ಗಣೇಶ್ ಅಯ್ಯರ್ ವಹಿಸಿದ್ದರು. ಅಣೆಕಟ್ಟಿನಲ್ಲಿ ನೀರಿನ ಮಟ್ಟವು ಅದರ ಗರಿಷ್ಠ ಮಿತಿಯನ್ನು ತಲುಪಿದಾಗ ಯಾವುದೇ ವಿದ್ಯುತ್ ಅಥವಾ ಯಾಂತ್ರಿಕ ಶಕ್ತಿಯ, ಮನುಷ್ಯರ ಹಸ್ತಕ್ಷೇಪವಿಲ್ಲದೆ, ಸಹಾಯವಿಲ್ಲದೆ, ಕೇವಲ ಗುರುತ್ವಾಕರ್ಷಣ ಬಲ ಮತ್ತು ವಾಯು ಒತ್ತಡದ ಅಟ್ಮಾಸ್ಫರಿಕ್ ಪ್ರೆಷರ್ ತತ್ವದ ಮೇಲೆ ಇಲ್ಲಿನ ಸೈಫನ್ ಗೇಟ್ಗಳು ಸ್ವಯಂಚಾಲಿತವಾಗಿ ತೆರೆದುಕೊಂಡು ಹೆಚ್ಚುವರಿ ನೀರನ್ನು ಹೊರಹಾಕುತ್ತವೆ. ಇಂತಹ ವಿಶಿಷ್ಟ ಸ್ವಯಂಚಾಲಿತ ಸೈಫನ್ ವ್ಯವಸ್ಥೆಯನ್ನು ಹೊಂದಿದ ಏಷ್ಯಾದ ಮೊದಲ ಅಣೆಕಟ್ಟುಗಳಲ್ಲಿ ಇದು ಒಂದಾಗಿದೆ. ಅಣೆಕಟ್ಟಿನ ರಚನೆ ಮತ್ತು ಸಾಮರ್ಥ್ಯ. ಈ ಜಲಾಶಯವು ಸುಮಾರು 139 ಮೀಟರ್ ಉದ್ದದ ಕಲ್ಲಿನ ಮೇಸನ್ರಿ ರಚನೆ ಮತ್ತು ಅದರ ಎರಡೂ ಬದಿಗಳಲ್ಲಿ ಒಟ್ಟು ಸುಮಾರು 1470 ಮೀಟರ್ ಉದ್ದದ ಮಣ್ಣಿನ ಏರಿಯನ್ನು ಅರ್ತ್ ಡ್ಯಾಂ ಒಳಗೊಂಡಿದೆ. ಇದರ ಒಟ್ಟು ಜಲಾನಯನ ಪ್ರದೇಶ ಸುಮಾರು 4103 ಚದರ ಕಿಲೋಮೀಟರ್ಗಳಷ್ಟಿದೆ. ಈ ಜಲಾಶಯವು ಸುತ್ತಮುತ್ತಲಿನ ಸುಮಾರು 6070 ಹೆಕ್ಟೇರ್, ಸುಮಾರು 15,000 ಎಕರೆಗೂ ಹೆಚ್ಚು ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತದೆ. ಕಲ್ಪತರು ನಾಡಿನ ರೈತರ ಪಾಲಿಗೆ ಇದು ಇಂದಿಗೂ ಜೀವನಾಡಿಯಾಗಿದೆ. ಮಾರ್ಕೋನಹಳ್ಳಿ ಅಣೆಕಟ್ಟಿನ ಇತಿಹಾಸದಲ್ಲಿ 2000ನೇ ಇಸವಿ ಅತ್ಯಂತ ಆತಂಕಕಾರಿ ವರ್ಷವಾಗಿತ್ತು. ಆ ವರ್ಷ ಭಾರೀ ಮಳೆಯಾದ ಕಾರಣ ಜಲಾಶಯಕ್ಕೆ ಭಾರೀ ಪ್ರಮಾಣದ ನೀರು ಹರಿದು ಬಂತು. ತಾಂತ್ರಿಕ ದೋಷ ಹಾಗೂ ನಿರ್ವಹಣೆಯ ಕೊರತೆಯಿಂದಾಗಿ ಸ್ವಯಂಚಾಲಿತ ಗೇಟುಗಳು ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ ಮತ್ತು ಕೇವಲ ಒಂದು ಕ್ರೆಸ್ಟ್ ಗೇಟ್ ಮಾತ್ರ ತೆರೆಯಲು ಸಾಧ್ಯವಾಯಿತು. ಇದರಿಂದ ಇಡೀ ಅಣೆಕಟ್ಟು ಒಡೆಯುವ ಮತ್ತು ನದಿ ಪಾತ್ರದ ಸುಮಾರು 25ಕ್ಕೂ ಹೆಚ್ಚು ಹಳ್ಳಿಗಳು ಮುಳುಗಡೆಯಾಗುವ ಭೀತಿ ಎದುರಾಯಿತು. ಪರಿಸ್ಥಿತಿಯನ್ನು ನಿಯಂತ್ರಿಸಲು ಮತ್ತು ಹೆಚ್ಚುವರಿ ನೀರು ಸರಾಗವಾಗಿ ಹರಿದು ಹೋಗಲು ಅಣೆಕಟ್ಟಿನ ಸುಮಾರು 150 ಅಡಿಗಳಷ್ಟು ಮಣ್ಣಿನ ಏರಿಯನ್ನು ಒಡ್ಡು ಜೆಸಿಬಿ ಬಳಸಿ ಕೃತಕವಾಗಿ ಒಡೆದು ನೀರನ್ನು ಹೊರಬಿಡಲಾಯಿತು. ನಂತರದ ದಿನಗಳಲ್ಲಿ ಇದನ್ನು ಯಶಸ್ವಿಯಾಗಿ ಪುನರ್ನಿರ್ಮಿಸಲಾಯಿತು.